ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ. ಡೇ ಟು ಡೇ ಅಪ್ಡೇಟ್ ಕರೆಂಟ್ ಅಫೇರ್ಸ್ ಆ್ಯಂಡ್ ಮಿಕ್ಸ್ಡ್ GK MCQ ಕ್ವಶನ್ಸ್ ನಿಮ್ಮ ಜೊತೆ ನಾವು ಡಿಸ್ಕಸ್ ಮಾಡ್ತೀವಿ ಡೈಲಿ. ಅದಕ್ಕಾಗಿ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸ್ನೇಹಿತರೆ. ಯಾಕಂದರೆ ಇದೊಂದು ಸ್ಟಡಿ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಯಾರೆಲ್ಲ ಸ್ಟಡಿ ಮಾಡ್ತಾರ ಅವರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಹಲವಾರು ನೋಟಿಫಿಕೇಶನ್ಗಳಾಗ್ತಾ ಇದ್ದಾವೆ. ಯಾಕಂದರೆ ಸರ್ಕಾರದಿಂದ ಕೆಲವೊಂದು ಕಾರಣಗಳಿಂದ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಸರ್ಕಾರ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳ ಕಷ್ಟಗಳಿಗೆ ಸ್ಪಂದಿಸಲಂತ ಹೇಳುತ್ತಾ ನಾವು ನೇರವಾಗಿ ಕ್ವಶನ್ಗೆ ಬರೋಣ ಸ್ನೇಹಿತರೆ. ವಿಶ್ವ ತೇವಭೂಮಿ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಫೆಬ್ರವರಿ 1, ಫೆಬ್ರವರಿ 2, ಫೆಬ್ರವರಿ 3, ಫೆಬ್ರವರಿ 4. ಇಲ್ಲಿ ಸರಿಯಾದ ಆನ್ಸರ್ ಫೆಬ್ರವರಿ 2 ಸರಿಯಾಗಿರುತ್ತದೆ. ಈ ತೇವಭೂಮಿ ಅಂದರೆ ರಾಮ್ಸಾರ್ ತಾಣಗಳು. ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಇಲ್ಲಿವರೆಗೆ ಕಂಡುಬರುವ ರಾಮ್ಸಾರ್ಗಳ ತಾಣ ಅಂದರೆ 98 ಇದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿ 4 ರಾಮ್ಸಾರ್ ತಾಣಗಳು ಕಂಡುಬರ್ತದೆ ಸ್ನೇಹಿತರೆ. ನೇರವಾಗಿ ನಿಮಗೆ ಕ್ವಶನ್ ಕೇಳ್ತಾನ, ಕರ್ನಾಟಕದಲ್ಲಿ ಕಂಡುಬರುವ ಮೊಟ್ಟ ಮೊದಲ ರಾಮ್ಸಾರ್ ತಾಣ ಯಾವುದು ಅಂತಂದರೆ ರಂಗನತಿಟ್ಟು ಪಕ್ಷಿಧಾಮ. ಇದು ಕರ್ನಾಟಕದ ಮೊದಲ ರಾಮ್ಸಾರ್ ತಾಣವಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ರಾಮ್ಸಾರ್ ಜಾಲಕ್ಕೆ ಸೇರಿಸಲಾದ ಚರ್ರಿ ದಂಡ್ ಗದ್ದೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದರ ಆನ್ಸರ್ ಉತ್ತರ ಪ್ರದೇಶ, ಗುಜರಾತ, ಒಡಿಸ್ಸಾ, ಪಶ್ಚಿಮ ಬಂಗಾಳ. ಇಲ್ಲಿ ಸರಿಯಾದ ಆನ್ಸರ್ ಗುಜರಾತ್ ಸರಿಯಾಗಿರುತ್ತದೆ ಸ್ನೇಹಿತರೆ. ಈ ಗುಜರಾತ್ ರಾಜ್ಯದಲ್ಲಿ ವಿಶ್ವ ತೇವಭೂಮಿ ದಿನಾಚರಣೆಗೂ ಮುನ್ನ ಭಾರತವು ತನ್ನ ರಾಮ್ಸಾರ್ ಜಾಲಕ್ಕೆ 2 ಹೊಸ ತೇವಭೂಮಿ ಅಥವಾ ರಾಮ್ಸಾರ್ ತಾಣಗಳನ್ನು ಸೇರಿಸಿದೆ. ಉತ್ತರ ಪ್ರದೇಶದ ಪಾಟ್ನಾ ಪಕ್ಷಿಧಾಮವು ಸಿಹಿನೀರಿನ ಜೌಗು ಪ್ರದೇಶ ಎಂದೇ ಕಾಡು ಪ್ರದೇಶಗಳು ಮತ್ತು ಹುಲ್ಲುಗಾವಲನ್ನು ಹೊಂದಿದ್ದು ಹೆಚ್ಚಿನ ಜೀವವೈವಿಧ್ಯತೆಯನ್ನು ಬೆಂಬಲಿಸುತ್ತದೆ. ಇದನ್ನು ಬರ್ಡ್ ಲೈಫ್ ಇಂಟರ್ನ್ಯಾಷನಲ್ ಪ್ರಮುಖ ಪಕ್ಷಿ ಮತ್ತು ಜೀವವೈದ್ಯ ಪ್ರದೇಶವೆಂದು ಗುರುತುಪಡಿಸಲಾಗಿದೆ. ಗುಜರಾತ್ನಲ್ಲಿ ಕಂಡುಬರುವ ಕಚ್ನಲ್ಲಿರುವ ಚರ್ರಿ ದಂಡ ತೇವಭೂಮಿ ಬನ್ನಿ ಹುಲ್ಲುಗಾವಲುಗಳು ಮತ್ತು ಉಪ್ಪು ನೀರಿನ ನಡುವಿನ ಕಾಲೋಚಿತ ಲವಣಯುಕ್ತ ತೇವಭೂಮಿಯಾಗಿದೆ. ನೋಡಿ ಸ್ನೇಹಿತರೆ, ಇರಾನ್ನಲ್ಲಿ ನಡೀತಾ ಒಂದು ಸಮಾವೇಶವೇ ರಾಮ್ಸಾರ್ ತಾಣಗಳಾಗಿರ್ತದೆ. ಅದಕ್ಕೋಸ್ಕರ ರಾಮ್ಸಾರ್ ತಾಣಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡ್ತೀವಿ ಅಂದರೆ ಫೆಬ್ರವರಿ 2ರಂದು ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲಿ ಕಂಡುಬರುವ ರಾಮ್ಸಾರ್ ತಾಣಗಳು 4, ಭಾರತದಲ್ಲಿ ಕಂಡುಬರೋದು 98 ರಾಮ್ಸಾರ್ ತಾಣಗಳು. ಇದು ಇಂಪಾರ್ಟೆಂಟ್ ಆದ ಒಂದು ಎಕ್ಸಾಮ್ ದೃಷ್ಟಿಯಿಂದ ಕ್ವಶನ್ ಆಗಿರುತ್ತದೆ. ವಿಶ್ವ ಜಲ ದಿನ ಮಾರ್ಚ್ 22. ಪ್ರತಿ ವರ್ಷ ಮಾರ್ಚ್ 22ರಂದು ಯಾವ ದಿನ ಆಚರಣೆ ಮಾಡ್ತೀವಿ ಅಂದರೆ ಮಾರ್ಚ್ 22ರಂದು ವಿಶ್ವ ಜಲ ದಿನ. ಪ್ರತಿ ವರ್ಷ 2026 ಮಾರ್ಚ್ 22ರಂದು ವಿಶ್ವ ಜಲ ದಿನವನ್ನು ಆಚರಣೆ ಮಾಡಲಾಗಿದೆ. ಇಲ್ಲಿ ಘೋಷವಾಕ್ಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ವಾಟರ್ ಆ್ಯಂಡ್ ಜೆಂಡರ್ ಎಂಬುದು ಘೋಷವಾಕ್ಯವಿರ್ತದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಮಾರ್ಚ್ 20ರಂದು ಯಾವ ದಿನ ಆಚರಣೆ ಮಾಡ್ತೀವಪ್ಪ ಅಂದರೆ ನಾವು ಗುಬ್ಬಚ್ಚಿಗಳ ದಿನ ಅಂತ ಆಚರಣೆ ಮಾಡ್ತೀವಿ. ಅದೇ ರೀತಿ ಮಾರ್ಚ್ 21 ಅರಣ್ಯ ದಿನ. ಮಾರ್ಚ್ 22 ಜಲ ದಿನ ಆಚರಣೆ ಮಾಡ್ತೀವಿ ಸ್ನೇಹಿತರೆ. ಅದೇ ರೀತಿ ಮಾರ್ಚ್ 23ರಂದು ಕ್ಷಯರೋಗ ದಿನ ಆಚರಣೆ ಮಾಡ್ತೀವಿ. ಇದು ಇಂಪಾರ್ಟೆಂಟ್ ಆಗಿರ್ತದೆ ಇದು ಎಕ್ಸಾಮ್ ದೃಷ್ಟಿಯಿಂದ. ನೋಡ್ತಾ ಹೋಗೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ನು, ವಿಶ್ವ ಹವಾಮಾನ ದಿನ ಮಾರ್ಚ್ 23 ಹವಾಮಾನ ದಿನ. ಮಾರ್ಚ್ 20 ಗುಬ್ಬಚ್ಚಿಗಳ ದಿನ. ಮಾರ್ಚ್ 22 ವಿಶ್ವ ಜಲ ದಿನ. 23 ಹವಾಮಾನ ದಿನ. 24 ಕ್ಷಯರೋಗ ದಿನ. ನೋಡಿ, ಗುಬ್ಬಚ್ಚಿಗಳೇನು ಮಾಡ್ತಾವಪ್ಪ ಅಂದರೆ 20ಕ್ಕೂ ಗುಬ್ಬಚ್ಚಿ ದಿನ ಆಚರಣೆ ಮಾಡ್ತೀವಿ. ಗುಬ್ಬಚ್ಚಿ ಆಚರಣೆ ಮಾಡೋಕ್ಕೆ ಏನು ಬೇಕಪ್ಪ ಅಂದರೆ ನಮಗೆ ಅರಣ್ಯ ಬೇಕು. ಅರಣ್ಯ ಬೇಕಾದರೆ ಏನು ಬೇಕು? ನಮಗೆ ನೀರು ಬೇಕು. ನೀರು ಏನು ಮಾಡ್ತಾವಪ್ಪ ಅಂದ್ರೆ ಹವಾಮಾನದಿಂದ ಕೆಟ್ಟೋಗಿರುತ್ತೆ ಅಂತ ತಿಳ್ಕೊಳ್ಳಿ. ಅದು ಹವಾಮಾನ ಇರ್ತದೆ. ಮಾರ್ಚ್ 23 ಹವಾಮಾನ ಕೆಟ್ಟು ಹೋಗಿ ಏನಾಗ್ತಪ್ಪ ಅಂದರೆ ಕ್ಷಯರೋಗ ಬರ್ತದ. ಇದಕ್ಕೋಸ್ಕರ ಇದು ನೆನಪಿಡಿ. ಈ ರೀತಿ ನೀವು ಓದುವಾಗ ಟ್ರಿಕ್ಸನ್ನು ನೀವು ತಾವೇ ಯೂಸ್ ಮಾಡಬೇಕು. ಓಕೆ, ವಿಶ್ವ ಹವಾಮಾನ ದಿನ ಮಾರ್ಚ್ 23ರಂದು ಆಚರಣೆ ಮಾಡಲಾಗುತ್ತೆ. 1950 ಮಾರ್ಚ್ 23ರಂದು ಸ್ವಿಟ್ಜರ್ಲೆಂಡಿನ ದೇಶದ ಜಿನೆವಾದಲ್ಲಿ ವಿಶ್ವ ಹವಾಮಾನ ಸಂಸ್ಥೆ ಸ್ಥಾಪನೆಯಾಯಿತು. ಇದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನ ಎಂದು ಆಚರಣೆ ಮಾಡುತ್ತೇವೆ. 2026 ಮಾರ್ಚ್ 23ರಂದು ವಿಶ್ವ ಹವಾಮಾನ ದಿನದ ಥೀಮ್ ಏನಪ್ಪ ಅಂದರೆ ಅಬ್ಸರ್ವಿಂಗ್ ಟುಡೇ ಪ್ರೊಟೆಕ್ಟಿಂಗ್ ಟುಮಾರೋ ಎಂಬ ಘೋಷವಾಕ್ಯವಾಗಿರುತ್ತದೆ.
ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ವಸ್ತು ಗುಣಮಟ್ಟ ಮತ್ತು ನಿರ್ಧಾರಿತ ಚಿಹ್ನೆಗಳು ಅಂದರೆ ಯಾವುದೇ ಒಂದು ವಸ್ತುವಿನ ಆ ವಸ್ತುವಿನ ಒಂದು ಚಿಹ್ನೆ ಇರುತ್ತೆ ಸ್ನೇಹಿತರೆ. ಎಕ್ಸಾಂಪಲ್ ಆಗಿ ಅಗ್ಮಾರ್ಕ್ ಅಂದರೆ ಕೃಷಿ ಉತ್ಪನ್ನಗಳ ಮೇಲೆ ಬಳಸುವ ಒಂದು ಚಿಹ್ನೆ ಆಗಿರುತ್ತೆ. ಹಾಲ್ಮಾರ್ಕ್ ಅಂದರೆ ಚಿನ್ನ ಶುದ್ಧತೆ. ಈ ಚಿನ್ನದ ಮೇಲೆ GST ದರ ನೇರ ಕ್ವಶನ್ ಕೇಳಿದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿದರೆ 5, 5, 6, 7, 3 ಅಂತ ಕೇಳಿದರೆ ಇಲ್ಲಿ ಸರಿಯಾದ ಆನ್ಸರ್ 3 ಆಗಿರ್ತದೆ. ಅಂದರೆ ಒಂದು ಎಕ್ಸಾಮಲ್ಲಿ ಏನು ಕೇಳಿದ್ರಪ್ಪ ಅಂದರೆ ಚಿನ್ನದ ಮೇಲಿನ GST ದರ ಎಷ್ಟು ಪರ್ಸೆಂಟೇಜ್ ಕಂಡು ಬರ್ತಪ್ಪ ಅಂದ್ರೆ 3% ಚಿನ್ನದ ಮೇಲೆ ಹಾಕುವ GST ದರವಾಗಿದೆ. GSTಲಿ 4 ಸ್ಲ್ಯಾಬ್ಗಳು ಬರ್ತವೆ ಸ್ನೇಹಿತರೆ. 0, 5, 5, 10 ಈಗ ಈ ಪ್ರೆಸೆಂಟು 18 ಮತ್ತು 28 ಹೋಗಿದೆ ಸ್ನೇಹಿತರೆ. 25 ಹಾಕಿದರೆ ಈಗ 40% ಇಕ್ಕಿದರೆ 4 ಸ್ಲ್ಯಾಬ್ಗಳನ್ನು ಇಕ್ಕಿದ್ದಾರೆ. ಅದರ ಬಗ್ಗೆ ಮುಂದಿನ ತರಗತಿಯಲ್ಲಿ ಸವಿವರವಾಗಿ GST ಬಗ್ಗೆ ನೋಡೋಣ. ಇದು ಇಂಪಾರ್ಟೆಂಟ್ ಅದೊಂದು ಎಕ್ಸಾಮ್ ದೃಷ್ಟಿಯಿಂದ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ನು ಹಾಲ್ಮಾರ್ಕ್ ಆಯಿತು. ISI ಅಂದರೆ ಕೈಗಾರಿಕಾ ಉತ್ಪನ್ನಗಳ ಗುಣಮಟ್ಟವನ್ನು ತಿಳಿಸುವ ಒಂದು ಚಿಹ್ನೆ ಅಂದರೆ ISI. ಎಕೋ ಮಾರ್ಕ್ ಅಂದರೆ ಪರಿಸರ ಸ್ನೇಹಿ ಉತ್ಪನ್ನಗಳ ಮೇಲೆ. FPO ಸಂಸ್ಕರಿಸಿದ ಹಣ್ಣಿನ ಉತ್ಪನ್ನಗಳು. ಸಿಲ್ಕ್ ಮಾರ್ಕ್ ಅಂದರೆ ನಿಮಗೆಲ್ಲ ಗೊತ್ತಿರ್ತದೆ. ಸಿಲ್ಕ್ ಅಂದರೆ ಬಟ್ಟೆಗಳ ಮೇಲೆ ಹಾಕುವ ಒಂದು ಮಾರ್ಕ್. ಟ್ರೇಡ್ ಮಾರ್ಕ್ ಅಂದರೆ ಬೌದ್ಧಿಕ ಆಸ್ತಿ ಹಕ್ಕುಗಳು. ಕಾಪಿರೈಟ್ ಅಂದರೆ ಹಕ್ಕುಗಳ ಮುದ್ರಣ ಭಾವಚಿತ್ರ. ಅಂದರೆ ಯಾವುದೇ ಒಂದು ಕಾಪಿರೈಟ್ ಮಾಡಪ್ಪಿಲ್ಲ ಸ್ನೇಹಿತರೆ. ಅದಕ್ಕಾಗಿ ಕಾಪಿರೈಟ್ ಅಂದರೆ ಹಕ್ಕುಗಳ ಮುದ್ರಣ ಭಾವಚಿತ್ರ ಒಂದು ಮಾರ್ಕ್ ಆಗಿರುತ್ತದೆ. ಭಾರತದಲ್ಲಿನ ಗವರ್ನರ್ ಕಾಲದ ಪ್ರಮುಖ ಅಂಶಗಳು ಒಂದೊಂದಾಗಿ ನೋಡೋಣ ಬನ್ನಿ. ದ್ವಿಮುಖ ಸರ್ಕಾರ ರಚನೆ ರಾಬರ್ಟ್ ಕ್ಲೈವ್ ಯಾವ ವರ್ಷದಲ್ಲಿ ಮಾಡ್ತಾರಪ್ಪ ಅಂದರೆ 1765ರಲ್ಲಿ ಮಾಡ್ತಾನೆ. ದ್ವಿಮುಖ ಸರ್ಕಾರ ರದ್ದು ಮಾಡಿದ ವ್ಯಕ್ತಿ ಅಂದರೆ ವಾರ್ನ್ ಹೆಸ್ಟಿಂಗು 1773ರಲ್ಲಿ ಮಾಡಿರ್ತಾನೆ. ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿ ತಂದವನು ಯಾರಂದರೆ ಲಾರ್ಡ್ ಕಾರ್ನ್ವಾಲಿಸ್. ಸಹಾಯಕ ಸೈನ್ಯ ಪದ್ಧತಿ ಯಾರು ಮಾಡ್ತಾರಪ್ಪ ಅಂದರೆ ಸಹಾಯಕ ಲಾರ್ಡ್ ವೆಲ್ಲೆಸ್ಲಿ. ರೈತ ವರಪತಿ ಥಾಮಸ್ ಮನ್ರೋ ಮಾಡಿರ್ತಾರೆ ಸ್ನೇಹಿತರೆ. ಥಾಮಸ್ ಮನ್ರೋ ಮೊದಲ ಬಾರಿಗೆ ಇರಲ್ಲ, ಹೆಕ್ಟರ್ ಮನ್ರೋ ಅಂದರೆ ಥಾಮಸ್ ಮನ್ರೋ ಮಾಡ್ತಾರೆ. ಲಾರ್ಡ್ ಹೆಡೀಸ್ ಅಂತ ಬರ್ತಾನೆ. ಅವರು ಮೊದಲ ಬಾರಿಗೆ ರೈತ ವರಪತಿಯನ್ನು ಜಾರಿ ತಂದಿರ್ತಾರೆ ಸ್ನೇಹಿತರೆ. ಇಲ್ಲಿ JJMಗೆ ರೂಪಾಯಿ 10,433 ಕೋಟಿ ರೂಪಾಯಿ ನೀಡಲಾಗಿದೆ. ನೋಡಿ, JJM ಎಂಬ ಯೋಜನೆ ಭಾಳ ಪ್ರಸಿದ್ಧವಾಗಿದೆ. ಜಲ ಜೀವನ್ ಮಿಷನ್ ಕರಿತೀವಿ. ಮನೆ ಮನೆಗೆ ಗಂಗೆ ಎಂಬ ಯೋಜನೆ ಕರ್ನಾಟಕ ಸರ್ಕಾರ ತಂದಿರ್ತದ. ಅದಕ್ಕೋಸ್ಕರ ಘರ್ ಘರ್ ಜಲ ಅಂತ ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದೆ. ಜಲ ಜೀವನ್ ಮಿಷನ್ಗೆ 2026-27ನೇ ಸಾಲಿನಲ್ಲಿ 10,433 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಕಾಯ್ದಿರಿಸಿದೆ. 2025-26ನೇ ಸಾಲಿನಲ್ಲಿ ಈ ಯೋಜನೆ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಮಾಡದಿದ್ದರೂ ಯೋಜನೆಗೆ ಮುಂದುವರಿಸುವ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರದಿಂದಲೇ 15,500 ಕೋಟಿ ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಬಿಡುಗಡೆ ಮಾಡಿದೆ. ಈ ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ ಶುದ್ಧವಾದ ಕುಡಿಯುವ ನೀರನ್ನು ನೀಡಬೇಕೆಂದು ಇದರ ಒಂದು ನಡವಳಿಕೆಯಲ್ಲಿ ಕಂಡು ಬರ್ತದೆ ಸ್ನೇಹಿತರೆ. ಮತ್ತು ಅದೇ ರೀತಿ ಪ್ರತಿಯೊಂದು ಮನೆ ಗ್ರಾಮೀಣ ಪ್ರದೇಶದಲ್ಲಿ, ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶಕ್ಕೆ ಒತ್ತು ಕೊಟ್ಟ ಒಂದು JJM ಯೋಜನೆ ಅಂತ ಕರಿತೀವಿ. ಇದು ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಕಾಣುವ ಒಂದು ಯೋಜನೆಯಾಗಿದೆ. ಇದೊಂದು ಪ್ರತಿಯೊಬ್ಬ ವ್ಯಕ್ತಿಗೆ 55 ಲೀಟರ್ ಪ್ರತಿದಿನ 55 ಲೀಟರ್ ಶುದ್ಧವಾದ ಕುಡಿಯುವ ನೀರಿನ ಒಂದು ಸಹ ಯೋಜನೆ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೆಯುವ ಒಂದು ಯೋಜನೆ. ಈ ಯೋಜನೆ ಯಾವಾಗ ಬಂದಂತ ನೀವು ಕಮೆಂಟ್ ಮುಖಾಂತರ ನನಗೆ ಆನ್ಸರ್ ಮಾಡಿ. JJM ಜಲ ಜೀವನ್ ಮಿಷನ್ 2026ರ ಬಜೆಟ್ನಲ್ಲಿ ಈ ಕೆಳಗಿನ ಯಾವ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ಶೈಕ್ಷಣಿಕ ಮತ್ತು ಸಾಮಾಜಿಕ ದಬ್ಬಾಳಿಕೆಯನ್ನು ತಡೆಗಟ್ಟಲು ರೋಹಿತ್ ವೆಮುಲ್ ಕಾಯ್ದೆ ಜಾರಿಗೆ ತರಲು ಉದ್ದೇಶಿಸಿದೆ? ಯಾವ ಅಂದರೆ ಎಲ್ಲಿ ತರ್ತಾರಪ್ಪ ಈ ಕಾಯ್ದೆಯಪ್ಪ ಅಂದರೆ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜುಗಳಲ್ಲಿ, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಇಂಪಾರ್ಟೆಂಟ್ ಆದ ಒಂದು ರೋಹಿತ್ ವೆಮುಲ್ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಇದು ಎಲ್ಲಿಯಪ್ಪ ಅಂದರೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ ಯೋಜನೆ ಒಂದು 2026 ಬಜೆಟ್ನಲ್ಲಿ ಸಂಸ್ಥೆಗಳಲ್ಲಿ ಜಾತಿ ಆಧಾರಿತ ಶೈಕ್ಷಣಿಕ ಮತ್ತು ಸಾಮಾಜಿಕ ದಬ್ಬಾಳಿಕೆ ತಡೆಯಲು ಪದವಿ ಪೂರ್ವ ಕಾಲೇಜುಗಳಲ್ಲಿ ಈ ಒಂದು ರೋಹಿತ್ ವೆಮುಲ್ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. ಅಂತಾರಾಷ್ಟ್ರೀಯ ಮಹಿಳಾ ದಿನ ಮಾರ್ಚ್ 8, 2026ರಂದು ಆಚರಿಸಲಾಯಿತು. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ 2026 ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಘೋಷವಾಕ್ಯ ಅಂದರೆ ರೈಟ್ಸ್, ಜಸ್ಟಿಸ್
ಆಕ್ಷನ್ ಫಾರ್ ಆಲ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಇದು ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ ದೃಷ್ಟಿಯಿಂದ, ಪ್ರತಿ ವರ್ಷ ನೋಡ್ಕೊಳ್ಳಿ. 8ರಂದು ಆಚರಣೆ ಮಾಡ್ತೀವಿ. ಇದ್ರ ಘೋಷವಾಕ್ಯ ರೈಟ್ಸ್, ಜಸ್ಟಿಸ್, ಆಕ್ಷನ್ ಫಾರ್ ಆಲ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಪ್ರಸಿದ್ಧ ಕೃತಿಗಳು, ಸಾಹಿತ್ಯ ರಚನೆ ಮತ್ತು ಸಾಹಿತಿಗಳು. ರಾಮಾಯಣ ಬರೆದ ಕವಿ ಯಾರಂದರೆ ವಾಲ್ಮೀಕಿ ಆಗಿರ್ತಾರ. ಅದೇ ರೀತಿ ಶ್ರೀರಾಮಾಯಣಂ ದರ್ಶನಂ ಕುವೆಂಪು ಅವರಾಗಿರ್ತಾರ. ಕುವೆಂಪು ಅವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ವ್ಯಕ್ತಿಯಾಗಿದ್ದಾರೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮತ್ತು ಪಂಪ ಪ್ರಶಸ್ತಿ ಪಡೆದ ವ್ಯಕ್ತಿಗಳಾಗಿದ್ದಾರೆ. ಅದೇ ರೀತಿ ಕರ್ನಾಟಕ ರತ್ನ ಸಹ ಪ್ರಶಸ್ತಿ ಪಡೆದ ವ್ಯಕ್ತಿ ಅಂದರೆ ಕುವೆಂಪು ಅವರಾಗಿರ್ತಾರೆ ಸ್ನೇಹಿತರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಶ್ರೀರಾಮಾಯಣಂ ದರ್ಶನಂ ವಚನ ಚಂದ್ರಿಕೆ ಇದನ್ನು ಬರೆದರು ದೇ ಜವರೇಗೌಡ. ಹೋರಾಟದ ಬದುಕು ಎಂಬ ಒಂದು ಆತ್ಮಕಥವಾಗಿರ್ತಿರೋದು. ಶ್ರೀರಾಮಾಯಣಂ ಮಹಾನ್ವೇಷಣಂ ವೀರಪ್ಪ ಮೊಯ್ಲಿ. ಮಾಜಿ